ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ವಾಕ್ಯ ಆಲಿಸಿ ಪ್ರಾರ್ಥಿಸುವ ನಿಮ್ಮೆಲ್ಲರ ಕುಟುಂಬಗಳನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಸಂತೋಷವಾಗಿರಿ, ದೇವರಲ್ಲಿ ನಮಗೆ ಆಶ್ರಯಿಸೋಣ. ಪ್ರತಿನಿತ್ಯ ಆಲಿಸುವ ವಾಕ್ಯ ಜೀವನದಲ್ಲಿ ದೇವರ ಅನುಗ್ರಹವಾಗಿ ಮಾರ್ಪಡುತ್ತಿದೆ. ಹಾಲೆಲೂಯ. ದೇವರ ಸ್ಪರ್ಶಕ್ಕೆ ಅದು ಕಾರಣವಾಗುತ್ತಿದೆ. ವಾಕ್ಯ ಆಲಿಸಲು ಸಿದ್ಧರಾಗಿರುವ ನಿಮ್ಮೆಲ್ಲರ ನಿಯೋಗವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಅದ್ಭುತವಾಗಿ ದೈವಿಕ ಚೈತನ್ಯ ಚಲಿಸುವ ಅನುಭವ ನಿಮಗೆ ಉಂಟಾಗಲಿ. ಇಂದು ನಾವು ಆಲಿಸುವ ದೇವರ ವಾಕ್ಯ 1 ಸಾಮುವೇಲ್ 7ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಅನಂತರ ಸಾಮುವೇಲನು ಮೆಚ್ಚೆಗೂ ಸೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಸರ್ವೇಶ್ವರ ಇಲ್ಲಿವರೆಗೂ ನಮಗೆ ಸಹಾಯ ಮಾಡಿದರು ಎಂದು ಹೇಳಿ ಅದಕ್ಕೆ ಎಬೆನೆಜರ್ ಎಂದು ಹೆಸರಿಟ್ಟನು. ಫಿಲಿಷ್ಟಿಯರು ಸೋತು ಹೋದುದರಿಂದ ಮತ್ತೆ ಇಸ್ರಾಯೇಲರ ಪ್ರಾಂತ್ಯದೊಳಗೆ ಬಾರಲೇ ಇಲ್ಲ. ಸಾಮುವೇಲನ ಜೀವಮಾನದಲ್ಲೆಲ್ಲ ಸರ್ವೇಶ್ವರನ ಹಸ್ತ ಫಿಲಿಷ್ಟಿಯರಿಗೆ ವಿರೋಧವಾಗಿಯೇ ಇತ್ತು. ಪ್ರಿಯರೇ, ವಾಕ್ಯ ಆಲಿಸುವಾಗ ಕಲ್ಲನ್ನು ಸ್ಥಾಪಿಸಿದ್ದು ನಾವು ಆಲಿಸಿದ್ದೆವು. ಅದೊಂದು ದೈವಿಕ ಕಾರ್ಯವಾಗಿ ನೋಡಿರಿ. ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ. ನಾವು ಪ್ರತಿನಿತ್ಯವೂ ಸ್ಥಾಪಿಸುವುದು ಒಂದು ಕಲ್ಲಲ್ಲ, ದೇವರ ಜೀವವಿರುವ ವಾಕ್ಯವಾಗಿದೆ. ವಾಕ್ಯ ನಮ್ಮ ಜೀವನದಲ್ಲಿ ದೃಢಪಡಿಸುವಾಗ ಮತ್ತೆ ಒಮ್ಮೆಯೂ ಒಂದು ದುಷ್ಟಶಕ್ತಿಗೂ ಅದನ್ನು ಸೋಲಿಸಲು ಸಾಧ್ಯವಿಲ್ಲ. ನಿನ್ನ ಸೋಲಿಸಲು ನಾಶ ಮಾಡಲು ಸಾಧ್ಯವಾಗದ ರೀತಿ ದೈವಿಕ ಸಂರಕ್ಷಣೆ ನಿನಗೆ ಉಂಟಾಗುತ್ತದೆ. ಹಲ್ಲೆಲೂಯ. ಪ್ರಿಯರೇ, ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಆಲಿಸುವುದರಿಂದ, ಸ್ಟಾಟಸ್ ಹಾಕುವುದರಿಂದ, ಶೇರ್ ಮಾಡುವುದರಿಂದ ದೇವರ ಕಾರ್ಯ, ದೇವರ ಕರ ಸ್ಪರ್ಶಕ್ಕೆ ಅದು ಕಾರಣವಾಗುತ್ತದೆ. ಸಾಮುವೇಲನು ಒಂದು ಕಲ್ಲನ್ನು ಸ್ಥಾಪಿಸಿದ ಹಾಗೆ ನಮ್ಮ ಜೀವನದಲ್ಲಿ ಸಂರಕ್ಷಣೆ ದೃಢವಾಗಿ ಸ್ಥಾಪಿಸೋಣ. ನಮಗೆ ಪ್ರಾರ್ಥಿಸೋಣ. ಪ್ರತಿನಿತ್ಯ ಆಲಿಸುವ ವಾಕ್ಯ ನಮ್ಮ ಹೃದಯದಲ್ಲಿ ಸ್ಥಾಪಿಸೋಣ. ಅದನ್ನು ಸ್ವೀಕರಿಸೋಣ, ದೃಢಪಡಿಸೋಣ. ಆ ವಾಕ್ಯದ ಸಂರಕ್ಷಣೆ ನಮ್ಮ ಜೀವನದಲ್ಲಿ ಎಲ್ಲ ಕೆಡುಕಿನ ಸ್ವಾಧೀನದಲ್ಲಿ ಅಸ್ವಸ್ಥತೆಯಿಂದ ಸಂರಕ್ಷಣೆ ನೀಡುವ ಶಕ್ತಿಯಾಗಿದೆ, ಒಂದು ಕೋಟೆಯಾಗಿದೆ. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ವಾಕ್ಯವು ನೆಲೆಗೊಳ್ಳಲಿ. ಪ್ರಾರ್ಥನೆಯಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಪ್ರಿಯರೇ, ವಾಕ್ಯದ ಶಕ್ತಿಯಲ್ಲಿ ನಮ್ಮನ್ನು ದೇವರು ಜೋಪಾನವಾಗಿ ಸಂರಕ್ಷಿಸಲಿ ಎಂದು ಪ್ರಾರ್ಥಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.